अस्सलाम वालेकुम दोस्तों, हमारा चैनल देख रहे हैं सभी। मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ। ನಮಸ್ತೆ ಫ್ರೆಂಡ್ಸ್, ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ ಮರೆಯದೆ. ಇದು ಹೋಂಡಾ ಆಕ್ಟಿವಾ BS6 ಸುಮಾರು ಒಂದು 70-80 ಕಿಲೋಮೀಟ್ರಿಂದ ಟೋ ಮಾಡ್ಕೊಂಬಂದಿದ್ದಾರೆ. ಶೋರೂಮ್ಗೆ ಹೋಗಿದ್ದಾರೆ, ಆಗಲ್ಲ, ಇದು ECM ಚೇಂಜ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಥ್ರೋಟ್ಲ್ ಬಾಡಿ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನು ಕಸ್ಟಮರ್ ತಳ್ಕೊಂಬಂದಿದ್ದಾರೆ ತುಂಬ ದುಡ್ಡಿಂದ. ಇದು ಏನಾಗಿದೆ ಅಂತ ಚೆಕ್ ಮಾಡಿ ವಿಡಿಯೋ ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಆಕ್ಟಿವಾ BS6 30,000 ಹೊಡಿದೆ ನೋಡಿ, ಎಷ್ಟು ಗಲೀಜಿದೆ. ECM ಪ್ರಾಬ್ಲಮ್ ಆಗಿತ್ತು, ಇದನ್ನು ಶಾರ್ಟ್ ಔಟ್ ಮಾಡಿದ್ದೀವಿ. ನೋಡಿ ಈ ವಿಡಿಯೋದಲ್ಲಿ ನೋಡಿ, ಫಸ್ಟೆಲ್ಲ ಬಿಚ್ಚಿ ವಾಶ್ ಮಾಡ್ಕೊಂಡಿದ್ವಿ. ತುಂಬ ಗಲೀಜಿರೋದ ಕಾರಣ ಗಾಡಿನ ವಾಶ್ ಮಾಡ್ಕೊಂಡಿದ್ವಿ. ಈ ಥರ ಟೆಕ್ನಿಕಲ್ ವೀಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಸಿ. ಯಾವುದೇ BS6 ಗಾಡಿ ಇರಲಿ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ, ನಾವು ರೆಡಿ ಮಾಡಿಕೊಡ್ತೀವಿ. ಹೋಂಡಾ ಆಕ್ಟಿವಾ BS6 ಮಾಡಲು ನೋಡಿ, ECM ಹೊಸದಾಗ್ತಾಯಿದ್ದೀವಿ. ECM ಪ್ರಾಬ್ಲಮ್ ಇತ್ತು. ECM ಪ್ರಾಬ್ಲಮ್ ಇರೋದ ಕಾರಣ ಶೆಲ್ಫು ಆಗ್ತಿಲ್ಲ, ಬ್ಯಾಟ್ರಿ, ಹಾರನ್ನು, ಇಂಡಿಕೇಟ್ರ್ ಏನೂ ವರ್ಕ್ ಆಗ್ತಿಲ್ಲ. ನೋಡಿ ಈ ಥರ ವಾಷಿಂಗ್ ಮಾಡ್ಕೊಂಡು ಎಲ್ಲ ಏನಕ್ಕೆ ಅಂದರೆ ಇದನ್ನು ಬಿಚ್ಚಬೇಕಾದ್ರೆ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಏನೇ ವಾಶ್ ಮಾಡಿ, ಬಾಡಿ ವಾಶ್ ಮಾಡಿದ್ರೆ ಏನೂ ಪ್ರಾಬ್ಲಮ್. ಫುಲ್ ವಾಶ್ ಮಾಡಿದ್ರೆ ಬ್ಯಾಟ್ರಿ ವೈರ್ನ ತೆಗೆದ್ಬಿಟ್ಟು ವಾಶ್ ಮಾಡಿ. ಯಾಕೆಂದರೆ ಇದು ಬ್ಯಾಟ್ರಿಯಿಂದನೇ ಅರ್ಥಿಂಗು ಪ್ಲಸ್ ಎರಡೂ ವರ್ಕ್ ಆಗೋದು. ನೋಡಿ ವ್ಯಾಸ್ಲೈನ್ ಹಾಕ್ತಾಯಿದ್ದೀನಿ ಸಾಕೆಟ್ಗಳಿಗೆ ವ್ಯಾಸ್ಲೈನ್ ಹಾಕಿ ಹೊಸ ECM ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಯಾಕೆಂದರೆ ರಸ್ಟ್ ಹಿಡಿಬಾರ್ದು ಅಂತ. ರಸ್ಟ್ ಹಿಡಿಯೋ ಕಾರಣ ECM ಪ್ರಾಬ್ಲಮ್ ಆಗ್ಬೋದು, ಶಾರ್ಟ್ ಔಟ್ ಆಗ್ಬೋದು ಅನ್ನೋ ಒಂದು ದೃಷ್ಟಿಗೋಸ್ಕರ ಇದು ಸಾಕೆಟ್ಗಳಿಗೆ ವ್ಯಾಸ್ಲೈನ್ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ಇದು 10mm ಬೋಲ್ಟು ECM ಫಿಟ್ ಮಾಡೋದಕ್ಕೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಮಾರ್ಕ್ ಮಾಡಿ. ಇದು 10mm ಬೋಲ್ಟು, ಎರಡು ಬರುತ್ತೆ, ಆ ಕಡೆ ಒಂದು ಈ ಕಡೆ ಒಂದು. ಫಿಟ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ತೋರಿಸ್ತೀನಿ. ನಾವು ಆಲ್ಮೋಸ್ಟ್ ಅಲ್ಲೂ ಫ್ಯೂಸು ಮತ್ತು ಅದು ಇದು ಎಲ್ಲ ವೈರಿಂಗ್ ಎಲ್ಲ ಚೆಕ್ ಮಾಡಿದ್ವಿ. ಫ್ಯೂಲ್ ಪಂಪ್ ಆಗ್ತಿಲ್ಲ, ಮತ್ತು ECM ಶಾರ್ಟ್ ಔಟ್ ಆಗಿಬಿಟ್ಟು ಶೆಲ್ಫು ಡೈರೆಕ್ಟ್ ಆಗಿಬಿಟ್ಟು ಇದು ECM ಶಾರ್ಟ್ ಔಟ್ ಆಗಿಬಿಟ್ಟಿದೆ. ಕಸ್ಟಮರು ಈ ಕೀನ ಆಫ್ ಮಾಡಿಬಿಟ್ಟಿದ್ದಾರೆ ರನ್ನಿಂಗಲ್ಲೇ. ತೆಗಿಬೇಕಾದ್ರೆ ಫಸ್ಟು ಮೈನಸ್ ತೆಗಿಬೇಕು, ಆಮೇಲೆ ಪ್ಲಸ್ ತೆಗಿಬೇಕು. ನೋಡಿ, ಫಿಟ್ ಮಾಡಬೇಕಾದ್ರೆ ಪ್ಲಸ್ಸು ಫಸ್ಟ್ ಹಾಕಬೇಕು, ಮೈನಸ್ ಸೆಕೆಂಡ್ ಹಾಕಬೇಕು. ನೋಡಿ ಪ್ಲಸ್ ಹಾಕಿದ್ದೀವಿ, ನೋಡಿ ಮೈನಸ್ಸಿನ ಫಿಟ್ ಮಾಡಿಲ್ಲ, ಫಿಟ್ ಮಾಡ್ತಾಯಿದ್ದೀವಿ. ಯಾವುದೇ BS6 ಗಾಡಿ ಮಾಡಬೇಕಾದ್ರೂ ಫಸ್ಟು ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಿ ಕೆಲಸ ಮಾಡಿ. ನೋಡಿ ಫ್ರೆಂಡ್ಸ್, ये पुराना ಬೇರೆ रनिंग गाड़ी का दलिया सो स्टार्ट हो रहा है. ಚೆಕ್ ಮಾಡಿ ನೋಡಿ, देखो रनिंग कंडीशन है. ಏನಕ್ಕೆ ಅಂದರೆ ನಮ್ಮ ಹತ್ರ ಒಂದು ಸ್ಪೇರ್ ಗಾಡಿ ಇದ್ದಾಗ ಚೆಕ್ ಮಾಡೋದು. थोड़ा एक्सीलेटर दे, ಈಗ ಹೊಸ ECM थोड़ा एक्सीलेटर दे रहे, थोड़ा दे रहे. देखो रनिंग कंडीशन है, रनिंग गाड़ी का दलिया सो तुम्हारा ECM दलिया तो नई गाड़ी हो रही है. ಚೆಕ್ ಮಾಡಿ ಹಾಕ್ಕೊಂಡು ಸ್ಟಾರ್ಟ್ ಔಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇದನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. वो गाड़ी का ये ಯಾವುದೇ दूसरा कलर गाड़ी है, ಗಾಡಿ ಇರಲಿ. देखो ये ನೋಡಿ, ಇದು उसका इसे डाला तभी ಇದಕ್ಕೆ ಅದ್ರದ್ದು ಇದಕ್ಕೆ ಹಾಕಿ ಇದ್ರದ್ದು ಅದಕ್ಕೆ ಹಾಕಿ ಚೆಕ್ ಮಾಡಿದ್ವಿ. ಏನಕ್ಕೆ ಅಂದರೆ ಕನ್ಫರ್ಮ್ ಆಗಲಿ. ಕನ್ಫರ್ಮ್ ಆದ ಕಾರಣ देखो दूसरा ನಮಗೂ रनिंग गाड़ी का ಡೌಟ್ ಕ್ಲಿಯರ್ ಆಗುತ್ತೆ. ನೋಡಿ, ಆ ಗಾಡಿದು ECM ತೆಗ್ದು ಇದಕ್ಕೆ ರನ್ನಿಂಗ್ ಮಾಡಿದ್ವಿ, ಈ ಗಾಡಿದು ಆ ಗಾಡಿಗೆ ಹಾಕಿ ಚೆಕ್ ಮಾಡಿದ್ವಿ. ಏನಕ್ಕೆ ಅಂದರೆ ಸಡನ್ನಾಗಿ ಕಸ್ಟಮರ್ಗೆ ECM ಹೋಗಿದೆ ಅಂದರೆ ಎಷ್ಟಪ್ಪ ಅಂತಾರೆ. ಎಷ್ಟಪ್ಪ ಅಂದಾಗ 5,000 ಚಿಲ್ಲರೆ ಅಂದಾಗ ಬೇಡ ಬಿಡು, ನಾನು ಬೇರೆ ಕಡೆ ಹೋಗ್ತೀನಿ ಅನ್ನೋ ಪೊಸಿಷನ್ ಬರುತ್ತೆ. ಆದ ಕಾರಣ ನಾವು ಬೇರೆ ಗಾಡಿದ ಅವ್ರನ್ನ ಕಸ್ಟಮರ್ ಮುಂದೆ ಇಟ್ಕೊಂಡು ಈ ಥರ ಚೆಕ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಆಗೋದ್ರಿಂದ ನಮಗೂ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಆಗ್ತಿದೆ. ನೋಡಿ ಇದು देखो दूसरा वाला भी लगा रहा है, पहले वाला लगाया था, दूसरा वाला भी नया वाला. ಈ ಕಪ್ಲರ್ಗಳನ್ನ ತೆಗಿಬೇಕಾದ್ರೆ ಹಾಕ್ಬೇಕಾದ್ರೆ ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕು. ಸಣ್ಣ ಪಿನ್ಗಳಿರ್ತವೆ. ಪಿನ್ ಇರೋ ಕಾರಣ ಒಂಚೂರು ಬೆಂಡ್ ಆಯಿತು ಅಂದರೂ ಕಷ್ಟ ಆಗುತ್ತೆ, ECM ವೇಸ್ಟ್ ಆಗಿಬಿಡುತ್ತೆ. ಆದ ಕಾರಣ ನೀವು ಹುಷಾರಾಗಿ ಕೇರ್ಫುಲ್ಲಾಗಿ ಯಾವುದೇ ಒಂದು BS6 ಗಾಡಿ ಮಾಡಬೇಕಾದ್ರೂ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು. ಏನಕ್ಕೆ ಅಂತಂದರೆ ಸುಮಾರು ಸಣ್ಣ ಸ್ಪೇರ್ ಪಾರ್ಟ್ಸ್ಗಳು ಬರೋದ್ರಿಂದ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಇದ್ದ ಕಾರಣ ನೀವು ಕೈಯಿಂದ ಹಾಕಬೇಕಾಗತ್ತೆ. 2,000, 3,000, 5,000. ನೋಡಿ, ಸಾಕೆಟ್ ತೆಗಿತಾ ಇದ್ದೀನಲ್ಲ, ಈ ಸಾಕೆಟಲ್ಲಿ ಸಣ್ಣ ಪಿನ್ ಇರುತ್ತೆ. ಸಣ್ಣ ಪಿನ್ ಇದ್ದ ಕಾರಣ ನೋಡಿ, ಸಣ್ಣ ಪಿನ್ ಇರುತ್ತೆ. ಪಿನ್ ಇದ್ದ ಕಾರಣ ಚೂರು ಬೆಂಡ್ ಆಯಿತು ಅಂದ್ರೂ
ಈ ಸಿ ಎಮ್ ವೇಸ್ಟ್ ಆಗುತ್ತೆ, ಅದನ್ನು ಲೆವೆಲ್ ಮಾಡೋದಕ್ಕಾಗೋದಿಲ್ಲ. ಆದ ಕಾರಣ ನೀವು ये गाड़ी का चे ಫುಲ್ ತೆಗಿಬೇಕು, उससे दल ಸ್ವಲ್ಪ वो देखो ಕೇರ್ಫುಲ್ उधर ಆಗಿ खड़ा है वो गाड़ी को ಚೆಕ್ दल के चक्कर से देखो इधर ये गाड़ी है. ಬೇರೆ ಗಾಡಿ ಇದನ್ನು ಫಿಟ್ ಮಾಡಿ ರನ್ನಿಂಗ್ ಮಾಡಿ ತೋರಿಸ್ತೀನಿ. ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. रनिंग कंडीशन रनिंग में आज गाड़ी है. ನೋಡಿ 10mm ಬೋಲ್ಟು. ಯಾವುದೇ ಈ ಸಿ ಎಮ್ ಬಿಚ್ಚೋಕ್ಕಿಂತ ಮುಂಚೆ ಬ್ಯಾಟ್ರಿ ವೈರ್ನ ಡಿಸ್ಕನೆಕ್ಟ್ ಮಾಡಿ ದಯವಿಟ್ಟು, ಯಾಕೆಂದರೆ ಬ್ಯಾಟ್ರಿಯಿಂದನೇ ಅರ್ಥಿಂಗು ಮೇನ್ ಎರಡೂ ಇರುತ್ತೆ. ನೋಡಿ ಇದು ಬೇರೆ ಬ್ಯಾಟ್ರಿಗೆ ಜಂಪ್ ಮಾಡಿ ತೋರಿಸ್ತಾ ಇದ್ದೀನಿ. ಏಕೆಂದರೆ BS6 ಯಾವುದೇ ಗಾಡಿ ಬರಲಿ, ಏನೇ ವರ್ಕ್ ಮಾಡಿ, ಹೆಡ್ಲೈಟ್ ಒಂದು ಬಲ್ಪ್ ಹಾಕಿ ನೀವು, ಆದ ಕಾರಣ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡೇ ಹಾಕ್ಕೊಬೇಕು. ಏನಕ್ಕೆಂದರೆ ಇವೆಲ್ಲ ಈ ಸಿ ಎಮ್ಮೇ ಪ್ರೋಗ್ರಾಮ್ ಕೊಡೋದು ಇದಕ್ಕೆ. ಈ ಸಿ ಎಮ್ ಒಂಚೂರು ಶಾರ್ಟ್ ಔಟ್ ಆಯಿತು ಅಂದರೆ पूरा भी और ನೀವು रनिंग गाड़ी का ಕಸ್ಟಮರ್ಗೆ ಹಾಕ್ಕೊಡ್ಬೇಕಾಗತ್ತೆ. ಕಸ್ಟಮರ್ ಏನಂತಾರೆ ಅಂದರೆ, ಮುಂಚೆನೇ ಚೆನ್ನಾಗಿತ್ತಲ್ಲಪ್ಪ, ಈಗ ಯಾಕೆ ಹಂಗೆ ಮಾಡಿದೆ ಅನ್ನೋದು ಒಂದು ಪ್ರಾಬ್ಲಮ್ ಆಗುತ್ತೆ. ಆದ ಕಾರಣ ಯಾವುದೇ BS6 ಗಾಡಿ ಏನೇ ಎಲೆಕ್ಟ್ರಿಕ್ ಕೆಲಸ ಮಾಡಿದ್ರು ಬ್ಯಾಟ್ರಿ ವೈರ್ನ ಡಿಸ್ಕನೆಕ್ಟ್. ನೋಡಿ 3 ಈ ಸಿ ಎಮ್ ಇದೆ, 2 ರನ್ನಿಂಗ್ ಇದೆ, 1 ಹೋಗಿದೆ, ಇದು ಹಳೇದಿದೆ, ಇವೆರಡು ಹೊಸವಿದೆ. ನೋಡಿ ಇದು ವೈರಿಂಗ್ನ ಚೆಕ್ ಮಾಡೋ ಡಯಾಗ್ರಾಮ್. मैकेनिक भाइयों, यह जो एक्टिवा थी चलते चलते बंद हो रही थी. करंट चेक किया परफेक्ट, फ्यूल चेक किया परफेक्ट, सब चीज़ सही था. जब इसके अंदर प्रॉब्लम दिखा इसके EVAP सिस्टम का, जब मैंने चेक किया नंबर 1 फ्यूल टैंक. ನಾವು ಈ ಥರ ಟೆಕ್ನಿಕಲ್ ವಿಡಿಯೋನ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದು. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ, ಗಾಡಿ ಡೆಲಿವರಿ ಕೊಡ್ತಾ ಇದ್ದೀನಿ, ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಆಲ್ ಆಫ್ ಯು ಟು ಫ್ಯಾಮಿಲಿ.